ಹಾಯ್ ಗೈಸ್, ಫಸ್ಟ್ ಆಫ್ ಆಲ್ ಏನಪ್ಪ ಅಂದ್ರೆ ನೀವೆಲ್ಲ ಸ್ಕಾಲರ್ಶಿಪ್ ಅಪ್ಲೈ ಮಾಡ್ತಾ ಇರ್ತೀರಿ, ಬಟ್ ಅಮೌಂಟ್ ಕ್ರೆಡಿಟ್ ಆಗ್ತಾರಂಗಿಲ್ಲ. ಎದಕ್ಕೆ ಆಗ್ತಾ ಇರಲಿಲ್ಲ ಅಂದ್ರೆ ಅದನ್ನ ನೋಡೋಣ ಬರ್ರಿ. ನೀವು ಮೇ ಬಿ ಬ್ಯಾಂಕ್ ಅಕೌಂಟ್ ಇಶ್ಯೂಸ್ ಅವ್ರ ಮತ್ತು ಆಧಾರ್ ಕಾರ್ಡ್ ಇಶ್ಯೂ ಇರ್ಬೋದು. ಆ ಇಶ್ಯೂ ಅಂದ್ರೆ ಏನಂದ್ರೆ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಆಧಾರ್ ಕಾರ್ಡ್ ಲಿಂಕ್ ಇರಂಗಿಲ್ಲ. ಅದನ್ನು ಹೆಂಗೆ ಲಿಂಕ್ ಮಾಡೋದು ಅನ್ನೋದು ಹೇಳ್ಕೊಡ್ತಾನೆ. ಈಗ ನಾ ಹೇಳ್ದಂಗೆ ನೀವು ಫಾಲೋ ಮಾಡ್ರೆ ಲಿಂಕ್ ಆಟೋಮೆಟಿಕ್ಕಾಗಿ ಆಗ್ತದೆ. ಗೈಸ್, ನಿಮಗೆ ಹೇಳ್ತಿರ್ತಾರೆ ಬ್ಯಾಂಕ್ ಅಕೌಂಟಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸಂತ, ಆದರೂ ನೀವು ಮಾಡಿಸಿರಂಗಿಲ್ಲ. ಅದನ್ನು ಇಲ್ಲಿ ಈಸಿಯಾಗಿ ನಿಮ್ಮ ಮೊಬೈಲ್ದಾಗ ಹೆಂಗೆ ಲಿಂಕ್ ಮಾಡೋದು ಅನ್ನೋದು ನಾ ಹೇಳ್ಕೊಡ್ತೀನಿ. ಇವಾಗ ಹೆಂಗೆ ಲಿಂಕ್ ಮಾಡೋದು ಅಂದರೆ ಈಸಿಯಾಗಿ ನಿಮ್ಮ ಮೊಬೈಲಲ್ಲಿ ಯಾವುದಾದ್ರೂ ಒಂದು ಬ್ರೌಸರ್ ಓಪನ್ ಮಾಡ್ಕೊಳ್ಳಿ, ಕ್ರೋಮ್ ಆರ್ ಗೂಗಲ್. ಅಲ್ಲಿ ಹೋಗಿ NPCI ಅಂತ ಟೈಪ್ ಮಾಡಿ. ಗೈಸ್, ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಫಸ್ಟ್ ವೆಬ್ಸೈಟನ್ನು ಸೆಲೆಕ್ಟ್ ಮಾಡಿದ ನಂತರ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ಏನು ಮಾಡ್ಬೇಕಂದ್ರೆ ಕನ್ಸ್ಯೂಮರ್ ಮೇಲೆ ಕ್ಲಿಕ್ ಮಾಡಬೇಕು. ಕನ್ಸ್ಯೂಮರ್ ಮೇಲೆ ಕ್ಲಿಕ್ ಮಾಡಿದ ನಂತರ ಭಾರತ್ ಆಧಾರ್ ಕಾರ್ಡ್ ಶೇರಿಂಗ್ ಅಂತ ಇಲ್ಲಿರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ನಂತರ ಗೈಸ್, ಈ ತರ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಆಧಾರ್ ಶೀಲ್ಡಿಂಗ್ ಆ್ಯಂಡ್ ಡಿಸ್ ಶೀಲ್ಡಿಂಗ್ ಅಂತ ಇಲ್ಲಿರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಏನೇನು ಮಾಡ್ಬೇಕಂದ್ರೆ ಎಂಟರ್ ಯುವರ್ ಆಧಾರ್ ನಂಬರ್ನ ಎಂಟರ್ ಮಾಡಬೇಕು. ನಂತರ ಬ್ಯಾಂಕ್ ಸೆಲೆಕ್ಟ್ ಮಾಡಬೇಕು, ನಿಮ್ದು ಯಾವ ಬ್ಯಾಂಕ್ ಇದೆ. ಎಕ್ಸಾಂಪಲ್ ಕೆನರಾ ಬ್ಯಾಂಕ್, ನಿಮ್ಮದು ಯಾವ್ದಾರು ಒಂದು ಬ್ಯಾಂಕ್ ಇದ್ರು, ನಾ ಎಕ್ಸಾಂಪಲ್ ಕೆನರಾ ಬ್ಯಾಂಕ್ ಸೆಲೆಕ್ಟ್ ಮಾಡಿದೆ. ಹಿಂಗೆ ಬ್ಯಾಂಕ್ ಸೆಲೆಕ್ಟ್ ಮಾಡಬೇಕು. ನಂತರ ನಿಮ್ಮ ಅಕೌಂಟ್ ನಂಬರ್ ಆಗಬೇಕು, ಅದನ್ನ ಹೊಳೆ ಅಕೌಂಟ್ ನಂಬರ್ ಆಗಬೇಕು, ಕನ್ಫರ್ಮ್ ಅಕೌಂಟ್ ನಂಬರ್. ನಂತರ ಇಲ್ಲಿ ಸೀಡಿಂಗ್ ಅಂತ ಕ್ಲಿಕ್ ಮಾಡಬೇಕು, ಪ್ರೈಸ್ ಸೀಡಿಂಗ್ ಅಂತ ಕ್ಲಿಕ್ ಮಾಡಿ. ನಂತರ ಇಲ್ಲಿ ಟರ್ಮ್ ಆ್ಯಂಡ್ ಕಂಡೀಷನ್ ಇಲ್ಲಿ ಕ್ಲಿಕ್ ಮಾಡಬೇಕು. ಇಲ್ಲಿ ಕ್ಲಿಕ್ ಮಾಡಿದ ನಂತರ ಎಂಟರ್ ದ ಕ್ಯಾಪ್ಚಾ, ಕ್ಯಾಪ್ಚಾ ಕೊಟ್ಟಿರ್ತಾರೆ, ಅದು ಹೆಂಗಿರ್ತೈತೆ ಹಂಗೆ ಎಂಟರ್ ಮಾಡಬೇಕು. ಎಂಟರ್ ಮಾಡಿ ಸಬ್ಮಿಟ್ ಮಾಡಿರಿ, ನಿಮ್ಮದು ಬ್ಯಾಂಕ್ ಸೀಡಿಂಗ್ ಆಗುತ್ತೆ.